ನಾ ಶೇಂಗಾದ ಉಂಡೆ ಮಾಡ್ಬೇಕಂದ್ರ ಮನ್ಯಾಗ ರುದ್ರ ಇರ್ತಾಳ. ಈಕಿನ ಹೆಂಗಾರ ಮಾಡಿ ಮನೆ ಬಿಟ್ಟು ಹೊರಗೆ ಹಾಕ್ಬೇಕಲ್ಲ. ಏನು ಮಾಡ್ಬೇಕು? ಶೇಂಗಾದ ಉಂಡಿಗೆ ನನ್ನ ಸೊಸಿಗೆ ಏನು ಸಂಬಂಧ ಅಂತ ಕೇಳ್ತೀರೇನು? ಹೊಗರೆ ಇಲ್ಲ ನನ್ನ ಸೊಸಿ. ತಾಗ್ಲಾಡಿ ನನ್ನ ಮಗಳಿಗಂತೆ ನಾನು ಮಾಡಿಟ್ಟಿರ್ತೀನ ರೀ. ಅವ್ನು ನೋಡಿ ಕಪ 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 ತಿಂದು ಖಾಲಿ ಮಾಡ್ತಾಳ. ಒಂದು ಶೇಂಗಾ ಕುಕ್ಕಂದ್ರ ನಾ ಯಾಕಂತಾಳ. ಮಾಡಿಟ್ಟು ತಿನ್ನಂದ್ರ ಒಂದು ಡಬ್ಬಿ ಉಂಡಿ ಕುಂತಲ್ಲೇ ತಿಂತಾಳ್ರಿ. ತವ್ರ ಮನೆಗೆ ಏನೇನು ಇಲ್ರಿ, ಪಾಲ ಪಾತನೆ ಒಣಾದಟ. ನಾ ಯಾಕೆ ಇಂಥ ಬೀತನ ಮಾಡಿರಿ ಅಂತೀರೇನು? ಅದಕ್ಕೊಂದು ಕಾರಣ ಐತ್ರಿ. ಇದ್ದುಳನ್ನಾರ ಮನೆಯಂದು ಹೆಣ್ಣು ತೆಗೆದು ಲಗ್ನ ಮಾಡಿದ್ನಿ ಅಂದ್ರೆ ನನ್ನ ಮಗಗ ಆಕೆ ಕಣ್ಣು ತಗೋತಿದ್ದಿಲ್ಲ. ಪುಕ್ಕ ಬಲಿತಿದ್ದು. ಅದಕ್ಕೆ ಬ್ಯಾಡ ಅಂತೇಳಿ ಇಲ್ಲಾರ್ದಾರ ಮನೆಯಂದು ಬಡೂರ್ ಮನೆಯಂದು ಹೆಣ್ಣು ತೆಗದೀನ್ರಿ ಅಂದ್ರೆ ನಾ ಹೇಳ್ದಂಗೆ ಕೇಳ್ತಾಳ. ಕುಂದ್ರ ಕುಂದ್ರತಾ, ಹೇಳಂದ್ರೆ ಹೇಳ್ತಾ. ಒಂದು ಮಾತು ಹೆಚ್ಚು ಕಡಿಮೆ ಆದರೂ ಸುಮ್ಮನೆ ಅಟ್ಟಿಸ್ಕೊಂಡು ಹೋಗ್ತಾಳ. ಅದಕ್ಕೆ ತೆಗದೀನ್ರಿ ಇಂಥ ಹೆಣ್ಣು. ಮುಂದೆ ನೋಡ್ರಿ, ನಾನು ಸಣ್ಣ ಮಗನ ಲಗ್ನ ಮಾಡ್ತೀನಿ, ಎಂಥ ಮನೆ ತಂದು ಹೆಣ್ಣು ತೆಗಿತೀನಂತೆ. ಎಷ್ಟೊತ್ತಾತಿ ಇವ್ರು ದಾರಿ ಕಾಯಕತ್ತು. ಲಗುನ ಬರವಲ್ರು, ಹೊಟ್ಯಾರ ಹಸ್ತತಿ. ಊಟ ಮಾಡೋಣ ಅಂದ್ರೆ ಇನ್ನೂ ಬರವಲ್ರಲ್ಲ ಇವರು. ರುದ್ರಿ ರುದ್ರಿ. ಇದೇನು ನಮ್ಮ ಅತ್ತಿಂದು ವಯಸ್ಸು ತೊಗೊಂಡು ಚೇಂಜ್ ಆಗೈತಿ. ಯಾಕೋ ಭಾಳ ಏರ ಇಳ್ತಾ ಚಲೋ ಆಗೈತಿ. ಏನಾರ ಹರಕಾತಿದ್ದಲ್ಲಿನ ಇಷ್ಟು ಚಂದ ಮಾತಾಡೋದು ನಮ್ಮ ಅತ್ತಿ. ಏನ್ರಿ ಅತ್ತಿ ಅವ್ರೆ? ನೋಡಿಲ್ಲೇ ನನ್ನ ಮಗ ಬರೋದು ಹೊತ್ತು ಭಾಳ ಆಗುತ್ತ. ಅದಕ್ಕೇನು ಮಾಡು, ಬುತ್ತಿ ಕಟ್ಕೊಂಡು ಅಲ್ಲೇ ಚಾದ ಅಂಗಡಿ ಶೇಖರಪ್ಪನ ಅಂಗಡಿಯಾಗ ಹೋಗಿ ಒಂದಿಷ್ಟು ಬಜ್ಜಿ ತೊಗೊಂಡು ಒಂದಿಷ್ಟು ಜಿಲೇಬಿ ತೊಗೊಂಡು ಹೋಗು. ಅತ್ತಿಯವ್ರು ಮನೆಗೆ ಊಟಕ್ಕೆ ಬರ್ತೀನಿ ಅಂದಾರ್ರಿ ಅವರು. ಅಯ್ಯೋ ಇಲ್ಲ, ಬರಂಗಿಲ್ಲ. ಇವತ್ತು ಬಿತ್ತಾಕ ಹೋಗ್ಯಾನ. ನನಗೆ ಗೊತ್ತಿಲ್ಲನ, ತಾಯಿ ಅದಕ್ಕಿಗೆ ನನಗೆ ಗೊತ್ತಿದ್ದಷ್ಟು ನಿನಗೆ ಗೊತ್ತಿರ್ತತನ್ಲೇ. ನಿಮ್ಮ ಮಾವ ಆಗಿಲ್ಲ ಬಂದು ಹೇಳಿದ, ಬುತ್ತಿ ಕಟ್ಕೊಂಡು ಹೋರಿ ಅಂತೆ. ನನಗೆ ನೆನಪ ಆಗಲಿಲ್ಲ. ತಲೆ ಒಂದು ಪಾಪ ನನ್ನ ಮಗ ಹೊಟ್ಟೆ ಹಸ್ಕೊಂಡಿರ್ತತಿ. ಹೋಗು, ಬುತ್ತಿ ಕಟ್ಕೊಂಡು ಹೋಗು. ಹಂಗೆ ಜಿಲೇಬಿ ಅವನ್ನ ಮಿರ್ಚಿ ಬಜ್ಜಿ ಅವು ತೊಗೊಂಡು ಹೋಗು. ಹೊಲ ಹೋಗಿ ತಿನ್ನೋರಿಬ್ರು ಗಂಡ ಅಂತಿ. ಇದನ್ನು ಮಾತಾಡೋದು ನಮ್ಮ ಅತ್ತಿನ. 10 ರೂಪಾಯಿ ಕೊಡ್ಬೇಕಂದ್ರೆ ನಮ್ಮ ಅತ್ತಿ ಕಂಜೂಸ್ತನ ಮಾಡ್ತಾ. ಮನೆ ಮುಂದೆ ಶುಕ್ರವಾರಕ್ಕೊಮ್ಮೆ ಮಲ್ಲಿಗೆ ಹೂ ಬಂದಿರ್ತಾವ. ಅತ್ತಿಯಾರ ಹೂವು ಬೇಕ್ರಿ ಅಂತ ಕೇಳಿದ್ರೆ ನಮ್ಮ ಅತ್ತಿ ಏನಂತ ಆಗೋತ್ತನ್ರಿ, 10 ರೂಪಾಯಿ ಕೊಟ್ಟು ಹೂವು ಇಟ್ಕೊಂಡು ತಿಂದು ಹೆಚ್ಚಾಗೈತಿನ ಅಂತಾಳ್ರಿ ನಮ್ಮ ಅತ್ತಿ. ಅಷ್ಟು ಕಂಜೂಸ್ ಅದಾಳ್ರಿ. ಅಂತಾದ್ರಾಗ ನನಗೆ ರೊಕ್ಕ ಕೊಡ್ತೀನಿ, ಬಜ್ಜಿ ತಗೋ, ಜಿಲೇಬಿ ತಗೋ ಅನ್ನಕತ್ತಾಳಂದ್ರೆ ಏನೋ ಒಂದು ಮಸಲತ್ತೈತಿ. ಕದ್ದ ಮುಚ್ಚ ಏನೋ ವ್ಯವಹಾರ ಮಾಡಕತ್ತಾಳ ನಮ್ಮ ಅತ್ತಿ. ರುದ್ರಿ, ರುದ್ರಿ, ಯಾಕಲೆ ಅತ್ತ ಮಾತ ತಿರ್ಕೊಂಡು ನಿಂತಿ? ಯಾಕೆ ಏನಾತ? ಏನೂ ಇಲ್ರಿ ಅತ್ತಿಯರ. ತಡಿ, ರೊಕ್ಕ ಕೊಡ್ತೀನಿ ಅಂದ ರೊಕ್ಕನ ಕೊಡಲಿಲ್ಲ ಪಾಪ ನನ್ನ ಸೊಸಿ ಕೈಯಾಗ. ತಡಿ, ರೊಕ್ಕ ಕೊಡ್ತೀನಿ. ನೋಡ್ರಿ ನಮ್ಮ ಅತ್ತೆ ಹೆಂಗದ, ಮಲ್ಕಟ್ಟು ಒಳಗೆ ಸಾವಿರಾರು ರೂಪಾಯಿ ಇಟ್ಕೊಂಡಿರ್ತಾಳ. ಮೊನ್ನೆ ಗೃಹಲಕ್ಷ್ಮಿದೂ ತನ್ನ ಹೆಸರಲ್ಲಿ ಬರೋಂಗ ಮಾಡ್ಯಾಡ್ರಿ. ಅವು ರೊಕ್ಕ ಈಕೆಗೆ ಜಮ. ಒಂದು 10 ರೂಪಾಯಿ ಕೊಡಂಗಿಲ್ಲ. ರೀ, ಈಗ ನಾನು ನೋಡಿ ಗಿಡೀನಂತೆ ಅತ್ತ ಹೊಳ್ಳಿ ರೊಕ್ಕ ಕೊಡಕತ್ತಾವ ನೋಡ್ರಿ. ಇಂತಾಕೆದಾಳ್ರಿ, ಜೀನ್ ಜಿಕ್ಕಾಡಿದಾಳ ನಮ್ಮ ಅತ್ತಿ. ಕಣ್ಣು ಹೊಡಿಬಿಟ್ಟಿದಾಳ ನನ್ನ ಸೊಸಿ. ಮತ್ತು ಇಷ್ಟು ರೊಕ್ಕ ಅದ ಅಂತ ಏನಾರ ಗೊತ್ತಾತಂದ್ರೆ ರಾತ್ರಿ ಮಕ್ಕೊಂಡಿರ್ತೀನಲ್ರಿ, ತೆಲುಗೊಂಬು ಒತ್ತಿ ರೊಕ್ಕ ತಕ್ಕೊಳಕಿದ. ಹತ್ರ ನೋಟ ಸಿಗೋವಲ್ಲ. ಸಿಕ್ತಡಿ, ಕೊಡ್ತೀನಿ. ತಗೋ, 20 ರೂಪಾಯಿ ಐತಿ. ಬಜ್ಜಿ ತಗೋ, ಜಿಲೇಬಿ ತಗೋ. ತಗೊಂಡು ನೋಡಿಲ್ಲ, ಚಿಲ್ಲಾರ ಉಳ್ದು ಅಂದ್ರೆ ತಂದು ಕೈಯಾಗ ಕೊಡು. ಏನು ಬಾಯಿ ತೆಗ್ದಂಗೆ ಐತ್ಲ, ಬಾಯಿ ಮುಚ್ಚ. ತಗೋ. ಅಲ್ರಿ ಅತ್ತಿಯವ್ರ, ಬಜ್ಜಿ ತಗೋ ಅಂತೀರಿ, ಮತ್ತು ಜಿಲೇಬಿನೂ ತಗೋ ಅಂತೀರಿ, ಮತ್ತು ಚಿಲ್ಲರ್ ಕೊಡೋ ಅಂತೀರಿ. ಅದು ಹೆಂಗ್ರಿ? 20 ರೂಪಾಯಿದಾಗ ಏನು ಬರ್ತತ್ರಿ? ನನಗಿನ ಶಾಣಿಕಿದೆ ನೀನು. 2 ಜಿಲೇಬಿ 2 ಬಜ್ಜಿ ಬರಂಗಿಲ್ಲನ, ಅದಕ್ಕೆ ನೋಡೇ ಕೊಟ್ಟೇನಿ ನಾನು. ಯಾಡ ರೀ? ಒಂದೊಂದು ಪುಟ್ಟಿ ತಿಂತಾರ ಬಜ್ಜಿ. ಬಜ್ಜಿ ಭಾಳ ತಿನ್ನಬಾರ್ದು, BP ಬರ್ತತಿ. ಜಿಲೇಬಿ ಭಾಳ ತಿಂದ್ರೆ ಶುಗರ್ ಬರ್ತತಿ. ಅದಕ್ಕೆ ನಾ ಹೇಳಿದ್ದು, ಅದಕ್ಕೆ 20 ರೂಪಾಯಿ ಅಟ್ಟ ಕೊಟ್ಟೀನಿ. ಭಾಳ ತಿನ್ನಬಾರ್ದು, ಎಷ್ಟು ಸುಮ್ಮನೆ ನಾಲಿಗೆ ಚಟಕ್ ತಿನ್ನಬೇಕು. ಒಂದು ನನ್ನ ಮಗಕ್ಕೆ ಕೊಡು, ಒಂದು ನೀ ತಿನ್ನು. ಒಂದು ಬ್ಯಾಡ್ ನಿನಗೆ. ಅರ್ಧ ನೀ ತಿನ್ನು, ಒಂದು ಅರ್ಧ ನನ್ನ ಮಗಕ್ಕೆ ಕೊಡು. ಆತಿಲ್ಲನ ಸಾಕು. ಯಾಕಂದ್ರೆ ಎಟ್ಟ ಮಾಡಿದ್ರು ನಿನ್ನ ಗಂಡ ತಾಳಿ ಕಟ್ಟ್ಯಾನ. ನಿನ್ನ ಗಂಡ ನಿನಗ ಪತಿಯೇ ಪರ ದೈವ. ಏನು ಹೇಳು? ಪತಿಯೇ ಪರರ ದೈವ. ಏನಂದಿಲ್ಲ? ಏನೂ ಇಲ್ಲ ರೀ. 10 ರೂಪಾಯಿ 20 ರೂಪಾಯಿ ಇಟ್ಟೊಂದು ಲೆಕ್ಕಾಚಾರ ಹಾಕತ್ತಿದ್ದು ಕಾಗಿ ಮುದುಕಿ. ಇವನ್ನೆಲ್ಲ ರೊಕ್ಕ ಬಚ್ಚೆ ಮಾಡಿ ಇಟ್ಕೊಂಡು ಮಗಳಿಗೆ ಹೋಗಿ ಈಡು ಮಾಡಿ ಬರ್ತಾ. ನಮಗಾದ್ರೆ 10 ರೂಪಾಯಿ ಕೈಯಾಗ ಕೊಡಕ್ಕೆ ನಾಯಕಂತ ಮುದೋಡಿ. ಲೇ ರುದ್ರಿ, ನೋಡಿಲ್ಲ
ಏನಾರ ಸತ್ಲ ಅಂದ್ರೆ ಇದ 5 ರೂಪಾಯಿಗೋಸ್ಕರ ದೆವ್ವಕ್ಕ ನೋಡ್ರಿ. ನೀನು ಈಟಿಟ್ಟೇನಂತ ಆಟದಿ ನೀನು ಇಲ್ಲ ಅಂದ್ರೆ ನೀನ ಶೇಂಗಾ ಹುರಿದಿರ್ತೀನಿ. ಈಗ ಸಗಣಿ ಚೆಲ್ಲಕ್ಕೆ ಹೋದಾಗ ಈಗ ಕುಟ್ಟಿ ಉಂಡಿ ಮಾಡ್ತೀನಿ. ಮಿಕ್ಸರ್ ಇಲ್ಲನ ಪಾರಕ್ಕೆ ಅನ್ನಕ್ಕೆ ಹೋಗ್ಬೇಡ್ರಿ. ಮಿಕ್ಸರ್ನಾಗ ಹಾಕಿದ್ದು ಆ ಶೇಂಗಾದ ಉಂಡಿ ಒಂಥರ ಗಂಟ್ಲಕ್ಕೆ ಎರಗದಂಗೆ ಹಾಕಾವ್ರಿ. ಅದಕ್ಕೆ ನಾನು ಕುಟ್ಟಿನ ಮಾಡ್ತೀನಿ. ಅಂದ್ರೆ ಕುಟ್ಟಿದ್ರಿ ಎಣ್ಣೆ ಬಿಡುತ್ತೆ. ಈ ಮಿಕ್ಸರ್ನೇ ಹಾಕಿದ್ರೆ ಅದು ಏನ್ರಿ ಎಲ್ಲ ಎಣ್ಣೆ ಸುಟ್ಕೊಂಡು ಎಲ್ಲ ಬತ್ತಿದಂಗೆ ಆಗಿರ್ತಾವೆ. ಅದಕ್ಕೆ ನನ್ನ ಮಗಳಿಗಂತೇಳಿ ಸ್ಪೆಷಲ್ಲಾಗಿ ಶೇಂಗಾದ ಉಂಡಿನ ಕುಟ್ಟೆ ಮಾಡಿರ್ತೇನೆ ನೋಡ್ರಿ ನಾನು. ಹೋದ್ಲನ? ಹೋದ್ಲಾ ನೋಡ್ರಿ. ಶೇಂಗಾದ ಉಂಡಿ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ಕೇಳ್ರಿ. ಮೊದ್ಲೇಕ ಶೇಂಗಾನ ಚಂದಾಗ ಹುರಿಬೇಕ್ರಿ. ಹುರಿದು ಅವನ್ನ ಮ್ಯಾಗಿನ ಸಿಪ್ಪಿ ಬಿಚ್ಚಬಾರ್ದ್ರಿ. ಒಬ್ಬೊಬ್ರು ಬೀಸ್ತಾರೆ, ನಾನಕ್ರು ಬಿಚ್ಚಂಗಿಲ್ಲ ಬಿಡ್ರಿ. ಅವನ್ನ ಸಿಪ್ಪಿ ದರ್ಸಿಲಿನ ಹಾಕಿ ಅದಕ್ಕೆ ಆಗುವಷ್ಟು ಬೆಲ್ಲ ಹಾಕ್ಬೇಕ್ರಿ. ಹಾಕಿ ಅಂದ್ರೆ ಅರ್ಧ ಕಿಲೋ ಬೆಲ್ಲ ಹಾಕಿರ್ತೀನಿ ರೀ. ನೀವು ಕಡಿಮೆ ತಿಂತೀನಿ ಅಂದ್ರೆ ಕಡಿಮೆ ಹಾಕ್ರಿ. ಮತ್ತು ಅಯ್ಯ ಪಾರಕ್ಕ ಹಿಂಗತಿ ಹೇಳಿಲ್ಲಂತೆ ಮತ್ತು ಗಾಂವ್ ಹಾಕಿಕ್ಕಿರಿ. ಹಿಂದಗಡೆ ನನ್ನ ಸಾಪಸಿರಿ. ಮಿಜ್ಜಿ ಆತು. ಇನ್ನು ತೆಗೆದು ಚಂದಾಗ ಗುಂಡಿ ಮಾಡ್ಬೇಕು ನೋಡ್ರಿ. ಉಂಡೆ ಮಾತ್ರ ಭಾರಿ ಮಸ್ತ್ ಆಗ್ಯಾವು. ಬೆಲ್ಲ ಆಗೈತಿಲ್ಲ ಒಂದಿಟ್ಟು ಬಾಯಿ ಹಾಕೊಂಡು ನೋಡ್ತೀನಿ. ಇನ್ನೊಂದು ನೂಲ ಬೆಲ್ಲ ಹಾಕಿದ್ನಿ ಅಂದ್ರೆ ಮಸ್ತ್ ಹಾಕಿದ್ದು. ಭಾರಿ ಸಣ್ಣ ಅಂತಂದ್ರೆ ಗಂಟ್ಲಕ್ಕೆ ಎರಗದಂಗೆ ಆಕತಿ. ಒಂದೀಟು ಅಬಡ ಇದ್ರೆ ಶೇಂಗಾದ ಉಂಡಿ ಚಲೋ. ಲಗುನ ಉಂಡಿ ಡಬ್ಬೆ ಹಾಕಿ ತೆಗೆದಿಡ್ತೀನಿ. ನನ್ನ ಮನೆಗೆ 108 ಮಂದಿ. ಇಲ್ಲೇ ರೋಡಿಗೆ ನಮ್ಮ ಮನೆ ಐತೆ. ಹಾದಿಗೆ ಹೋಗೋರು ಬೀದಿಗೆ ಹೋಗೋರು ಪ್ಯಾರೆಕ್ಕ ಅಂತ ಬಂದೇ ಬಿಡ್ತಾರೆ. ಪಿಸರಿಯಾರು ಪ್ಯಾರೆಕ್ಕ ಏನು ಮಾಡಕತ್ತಿ? ಆಗ ನಾ ಹೇಳಿನಿಲ್ರಿ, ಬಾಯನ ಮಾತು ಬಾಯಾಗೈತಿ. ಯಾಕೆ ಬಂದು ಒಕ್ಕರ್ಸ್ಕೊಂಡ್ಲೇನ? ನನ್ನ ಮಗಳು ಕಟ್ಕೊಂಡು ಹೋಗು ಉಂಡಿ ಮತ್ತು ನೆದರ್ಗಿದ್ರೆ ಬಿಟ್ಟು ಅಂದ್ರೆ ಬ್ಯಾತನ ನನ್ನ ಮಗಳು ಹೊಟ್ಟೆ ಸೀತು ಉಂಡಿ ತಿಂದು ತೆಗೆದಿರ್ತೀನಿ ಲಗುನ. ಈ ಶೇಂಗಾ ಉಂಡಿ ತಿಂದ್ರೆ ಬಾ ಎಲ್ಲ ಮುನ್ನುತ್ತದೆ. ಸರಿ ಜಾಡಿಸ್ಕೊತೀನಿ. ಸೇರಿ ಮ್ಯಾಗೆಲ್ಲ ಜಾಡಿ ಸರಿ ಒಯ್ಯವ ಗುಂಪ್ಲಿ ಹಾಕಿನಿ. ಈ ಒಳಕಲ್ಲ ಆತತ್ತ ಸರಿಸ್ತೀನಿ ಕುಟ್ಟು ಒಳ. ಏನಪ್ಪ ರಕ್ಕ ಏನು ಮಾಡಕತ್ತಿ? ಅದಿ ಇಲ್ಲ ಮನ್ಯಾಗದೇನು ಬಾರ ಯವ್ವ. ಯಾ ಸುಡುಗಾಡಕ್ಕೆ ಹೋಗ್ಬೇಕು? ಯಾರು ಏನೇನ ಬಾ ಅಲ್ಲೇ ನಿಂತು ಮಾತಾಡ್ತಿ. ಅಲ್ಲೇ ಬಾರ ರೀ ನೀ ಕುಂದ್ರ ಬಾ. ಇದೇನ್ಲೆ ನಾಯಿಗತ್ತಿ ಮೂಸ್ ನೋಡಕತ್ತಿ? ಏನು ಮೂಸ್ ನೋಡಕತ್ತಿ? ಏನೋ ಹೊಸಾದ ಏನೋ ಮಾಡ್ದಂಗದಿಲ್ಲವ. ಏನೋ ಗಮ್ ಅಂತ ವಾಸನೆ ಬರಕತ್ತಿತ್ತ, ಅದಕ್ಕೆ ಮೂಸ್ ನೋಡಿದ್ನೆ. ನಾಯಿಗೆ ಆಗಿದ್ಲೇನು ಹೋದ್ ಜನ್ದಾಗ ಎಷ್ಟ ಮುಚ್ಚಿಟ್ರು ಇದಕ್ಕೆ ಈಗ ಮೂಗಿಗೆ ಹೆಂಗೆ ವಾಸನೆ ಬಡ್ದಿದ್ದಿತ್ತ ಪಿಸರಿಗೆ. ನಮ್ಮ ಮನೆ ಮಗ್ಲ ಆಕಿ ರೂಪಿರ ಅಲ್ಲ. ಆಕಿ ಏನಾರು ಹೊಸ ಮಾಡ್ತಿತ್ತ ಅದ್ರದ ವಾಸನೆ ಬಂದಿರ್ಬೇಕು. ಬಾ ಇಲ್ವಾ ನಿಮ್ಮ ಮನ್ಯಾಗ ಏನೋ ವಾಸನೆ ಬರಾಕತ್ತತಿ. ಏನೂ ಇಲ್ಲ ಬಾರ. ಏನಾರು ಮಾಡಿದ್ರೆ ನಾ ಕೊಡಂಗಿಲ್ಲನು. ತೀರ ಮಾಡಾಕಿ ಕುಂದರು. ಸುಧಾನ ಹತ್ರ ಹಾಕ್ಯಾನ. ಮತ್ತು ಸುಧಾನ ಹತ್ರ ಹಾಕಿನ ನನ್ನ ಮಗಳು ಸುಧಾನ ಹತ್ರ ಉಂಡಿ ಮಾಡ್ಕೊಂಡು ಹಾಕಿನಿ ಅಂದಿದ್ದೆ. ಉಂಡಿ ಮಾಡಿದೇನು ಪರಕ್ಕೆ? ಇವ ಯಾವ ಉಂಡಿ ಮಾಡಂದೇವ? ಯಾವ ಉಂಡಿ ಪಂಡಿ ಏನು ಮಾಡಿಲ್ವ? ಎಲ್ಲದಕ್ಕೂ ನಾನಾ ಡೊಗ್ಬೇಕಲ್ಲೇವಾ? ನನ್ನ ಸೊಸಿನ ಅದು ನಿರ್ವಾಣೆ ಗಿಡ ಐತಿ ಮಾಡಕ್ಕೆ ನಾ ಯಾಕಂತತಿ. ಸುಮ್ಮನೆ ಶೇಂಗಾ ಕಟ್ಕೊಂಡು ಹಾಕಿನ ಅಲ್ಲೇ ಮಾಡ್ಕೊಂಡು ತಿನ್ನುವಲ್ದಕ್ಕೆ ಅವ್ರು ಹಾಕ್ತಿಲ್ಲಾರ್ದಾಗ. ಹೌದೇನು ಪಿಸ್ರಿ? ಮನ್ಯಾಗ ಮಾಡ್ಕೊಂಡು ತಿನ್ನಾಕೊಳ್ಳು. ಮಂದಿ ಮನೆಗೆ ಹರಿಗಾಡಿ ತಿಂದು ನಾಲಿಗೆನ ಹೊಲಸು ತೊಳ್ಕೊಂಡು ಹೋಗ್ಯಾಕೀಕಿ. ಹಾಗಾರೆ ಇಲ್ಲಿಕ್ಕಿ ರೇಣಿ. ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ಸ್ ಕೊಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದ್ರೊಳಗೆ ಬರೀ ಅತ್ತಿ ಸೊಸಿ ಕಾಮಿಡಿ ವಿಡಿಯೋ ಬರ್ತಾವು. ನೋಡ್ರಿ, ಎಂಜಾಯ್ ಮಾಡ್ರಿ. ಮತ್ತು ಯಾವ ಥರ ವಿಡಿಯೋ ಬೇಕಂತೇಳಿ ನಮ್ಗೆ ಕಮೆಂಟ್ನಾಗ ತಿಳಿಸ್ರಿ. ಇದ್ರದ್ದು ಮುಂದಿನ ಭಾಗ ಏನಾಕತಿ ಅಂತೇಳಿ ತಪ್ಪದ ನೋಡ್ರಿ. ಹಾಕಿನಿ.